My dear students, welcome back to unit number 2, 2 Dear, part 2. In the last video, we started the lesson 2 Dear. In today's class, we are going to discuss 2 Dear part 2. ಈ ಪಾರ್ಟ್ 2 ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಾವು ಪಾರ್ಟ್ 1ಅಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅನ್ನೋದನ್ನು ಒಂದು ನಿಮಿಷದಲ್ಲಿ ನಾವು ನೋಡ್ಕೊಂಡು ಬರೋಣ. As you know, near the border of France and Italy, there is a tiny little kingdom called Monaco. ಫ್ರಾನ್ಸ್ ಮತ್ತು ಇಟಲಿ ಬಾರ್ಡರ್ನಲ್ಲಿ ಒಂದು ಮೊನಾಕೋ ಎನ್ನುವಂಥ ಒಂದು ಸಣ್ಣ ರಾಜ್ಯ ಇತ್ತು. ಇಟ್ ಈಸ್ ಎ ಟೈನಿ ಕಿಂಗ್ಡಮ್ ಬಿಕಾಸ್ ದೇರ್ ಆರ್ ಓನ್ಲಿ 17,000 ಪೀಪಲ್ ಲಿವಿಂಗ್. ಅದೊಂದು ಸಣ್ಣ ರಾಜ್ಯ, ಅಲ್ಲಿ 7,000 ಜನ ಮಾತ್ರ ಇದ್ದರು. ಬಟ್ ದಿಸ್ ಲಿಟಲ್ ಕಿಂಗ್ಡಮ್ ಹ್ಯಾಸ್ ಎ ರಿಯಲ್ ಕಿಂಗ್ಲೆಟ್. ಬಟ್ ಅಲ್ಲಿ ಒಬ್ಬ ರಾಜ್ಯ ಸಣ್ಣದಾಗಿದ್ದರೂ ಕೂಡ ಅಲ್ಲಿ ಒಬ್ಬ ರಿಯಲ್ ಕಿಂಗ್ ಅದನ್ನು ಆಳ್ತಾ ಇದ್ದ. ಹಿ ಹ್ಯಾಸ್ ಎ ಪ್ಯಾಲೇಸ್, ಕೋರ್ಟಿಯರ್ಸ್, ಮಿನಿಸ್ಟರ್ಸ್ ಆ್ಯಂಡ್ ಆಲ್ಸೋ ಆ್ಯನ್ ಆರ್ಮಿ. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 60 men ಆರ್ ದೇರ್. ಅದೊಂದು ಆರ್ಮಿ ಕೂಡ ಇತ್ತು. ಅದು ದೊಡ್ಡ ಆರ್ಮಿ ಏನಿರಲಿಲ್ಲ, ಬರೀ 60 ಜನ ಮಾತ್ರ ಅಲ್ಲಿ ಇದ್ದರು. ದೇರ್ ಆರ್ ಆಲ್ಸೋ ಎ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ and on wine and spirit, and a poll tax. There is also a special tax comes from a gaming house where people play roulette. ಅಲ್ಲಿ ಒಂದು ಸ್ಪೆಷಲ್ ಸ್ಪೆಷಲ್ ಟ್ಯಾಕ್ಸ್ ಇತ್ತು. ಅದು ಯಾವುದು ಟ್ಯಾಕ್ಸ್ ಅಪ್ಪ ಅಂದರೆ, ಗೇಮಿಂಗ್ ಹೌಸಿಂದ ಒಂದು ಸ್ಪೆಷಲ್ ಟ್ಯಾಕ್ಸ್ ಬರ್ತಾಯಿತ್ತು. ಅಲ್ಲಿ ಜನ ಈ ರಾಲೆಟ್ ಗೇಮನ್ನು ಆಡ್ತಾಯಿದ್ರು. ಇನ್ ದಿಸ್ ಕಿಂಗ್ಡಮ್ ಎವ್ರಿಥಿಂಗ್ ವಾಸ್ ಪೀಸ್ಫುಲ್ until a murder was committed. ಎಲ್ಲವೂ ಕೂಡ ಈ ರಾಜ್ಯದಲ್ಲಿ ಶಾಂತವಾಗಿತ್ತು. ಎಲ್ಲಿವರೆಗೂ ಅಂತಂದರೆ, ಒಂದು ಮರ್ಡರ್ ಆಗುವವರೆಗೂ. ಸಡನ್ಲಿ ಒಂದು ಮರ್ಡರ್ ಆಗಿಬಿಡ್ತದೆ. ಇದೊಂದು ಶಾಂತಚಿತ್ತವಾಗಿರ್ತಕ್ಕಂಥ ರಾಜ್ಯ. ಇಲ್ಲಿ ತನಕ ಯಾವುದು ಮರ್ಡ್ರಲ್ಲಿ ಆಗಿರಲಿಲ್ಲ. ಫಸ್ಟ್ ಟೈಮ್ ಒಂದು ಮರ್ಡರ್ ಆಗುತ್ತೆ. ದ ಜಡ್ಜಸ್ ಟ್ರೈಡ್ ದ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. They condemned the criminal to have his head cut off. ಜಡ್ಜ್ ತೀರ್ಪು ಕೊಡ್ತಾರೆ, ಕ್ರಿಮಿನಲ್ ಹೆಡ್ಡನ್ನು ಕಟ್ ಮಾಡಬೇಕು ಅಂತೇಳಿ. ಬಟ್ ದೇರ್ ವಾಸ್ ಒನ್ ಬಿಗ್ ಹಿಚ್ ಇನ್ ಕಟ್ಟಿಂಗ್ ಕ್ರಿಮಿನಲ್ಸ್ ಹೆಡ್. ಈ ಕ್ರಿಮಿನಲ್ ಹೆಡ್ ಕಟ್ ಮಾಡಬೇಕು ಅಂದರೆ ಅಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವಾಟ್ ವಾಸ್ ದಟ್ ಹಿಚ್? ವಾಟ್ ವಾಸ್ ದಟ್ ಪ್ರಾಬ್ಲಮ್? ದ ಜಡ್ಜಸ್ ಟ್ರೈಡ್ ದ ಹಿಚ್ ವಾಸ್ ದಟ್ they had neither a guillotine for cutting heads off nor an expert. ಅಲ್ಲಿ ಆ ರಾಜ್ಯದಲ್ಲಿ ಆ ಕ್ರಿಮಿನಲ್ ಹೆಡ್ ಕಟ್ ಮಾಡೋದಕ್ಕೆ ಮಷಿನ್ ಬೇಕಲ್ಲ, ಒಂದು ಮಷಿನ್ ಇರಲಿಲ್ಲ. ಗಿಲಾಟಿನ್ ಮಷಿನೂ ಇರಲಿಲ್ಲ. ಆ ಹೆಡ್ ಕಟ್ ಮಾಡುವಂಥ ಒಬ್ಬ ಎಕ್ಸ್ಪರ್ಟು ಕೂಡ ಇರಲಿಲ್ಲ. ಇದೊಂದು ದೊಡ್ಡ ತೊಡಕಾಗುತ್ತೆ ಅವರಿಗೆ. ಸೊ ದೇ ಆಸ್ಕ್ಡ್ ದ ಹೆಲ್ಪ್ ಟು ಫ್ರೆಂಚ್ ಗೌರ್ಮೆಂಟ್. French government replied positively, but the cost would be 16,000 francs. ಫ್ರೆಂಚ್ ಗೌರ್ಮೆಂಟು ಓಕೆ ಅನ್ನುತ್ತೆ, ಬಟ್ ಅದರದ್ದು ಬೆಲೆ ಎಷ್ಟು ಅಂದರೆ 16,000 francs. ಬಟ್ ದ ಕಿಂಗ್ ಆಫ್ ಮೊನಾಕೋ ನಾಟ್ ಅಕ್ಸೆಪ್ಟೆಡ್ ಇಟ್ ಆ್ಯಸ್ ಇಟ್ ವಾಸ್ ಮಚ್ ಎಕ್ಸ್ಪೆನ್ಸಿವ್. ದುಡ್ಡು ಜಾಸ್ತಿ ಆಗುತ್ತೆ ಅಂಥೇಳಿ ಫ್ರೆಂಚ್ ಗೌರ್ಮೆಂಟ್ ಕೊಡುವಂಥ ಆಫರನ್ನು ಈತ ಒಪ್ಕೊಳ್ಳೋದಿಲ್ಲ. ಅಗೇನ್ ದೇ ಆಸ್ಕ್ಡ್ ಟು ಇಟಲಿ ಗೌರ್ಮೆಂಟ್. Italy government also ready to supply the machine and expert, but cost would be 12,000 francs. ಇಟಲಿ ಗೌರ್ಮೆಂಟು ಕೂಡ ಒಪ್ಕೊಳ್ಳುತ್ತೆ, ಬಟ್ ಅದರ ಬೆಲೆ 12,000 ಫ್ರಾಂಕ್ಸ್ ಆಗುತ್ತೆ. ಬಟ್ 12,000 ಫ್ರಾಂಕ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂಥೇಳಿ ಕಿಂಗ್ ಅದನ್ನು ಕೂಡ ಬಿಟ್ಬಿಡ್ತಾನೆ. ಬಟ್ ಕಿಂಗ್ ಆಫ್ ಮೊನಾಕೋ ನಾಟ್ ಅಗ್ರೀಡ್ ವಿತ್ ದಿಸ್ 12,000 ಫ್ರಾಂಕ್ಸ್ ಆ್ಯಸ್ ದ ಕ್ರಿಮಿನಲ್ ವಾಸ್ ನಾಟ್ ವರ್ತ್ ದ ಮನಿ. ಆ ಕ್ರಿಮಿನಲ್ಗೆ ಅಷ್ಟೊಂದು ದುಡ್ಡು ನಾವು ಯಾಕೆ ಖರ್ಚು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ.
ರಾಜ ಏನು ಮಾಡ್ತಾನೆ ನೆಕ್ಸ್ಟು ಅಂತಂದರೆ, ನೆಕ್ಸ್ಟ್ ದ ಕಿಂಗ್ ಡಿಸೈಡೆಡ್ ಟು ಆಸ್ ಒನ್ ಆಫ್ ದ ಸೋಲ್ಜರ್ಸ್, ಬಟ್ ನೋ ಒನ್ ಸೋಲ್ಜರ್ ಕಮ್ಸ್ ಫಾರ್ವರ್ಡ್ ಟು ಕಟ್ ಕ್ರಿಮಿನಲ್ಸ್ ಹೆಡ್. ಯಾವ ಸೈನಿಕನು ಕೂಡ ಇವನ ತಲೆ ಕಟ್ ಮಾಡೋದಕ್ಕೆ ಬರುವುದಿಲ್ಲ. ವಾಟ್ ವಾಸ್ ಟು ಬಿ ಡನ್, ಏನು ಮಾಡಬೇಕು ನೆಕ್ಸ್ಟು ಅಂತ ಇವರೆಲ್ಲ ಡಿಸೈಡ್ ಮಾಡ್ತಾರೆ. ಕಳೆದ ವಿಡಿಯೋನಲ್ಲಿ ನಾವು ಇಲ್ಲಿವರೆಗೂ ಡಿಸ್ಕಷನ್ನ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ಪಾಠನ ಕಂಟಿನ್ಯೂ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಎನ್ ಎಸ್ ಪಾಟೀಲ್, ಲೆಕ್ಚರರ್ ಇನ್ ಇಂಗ್ಲೀಷ್, ಗೌರ್ಮೆಂಟ್ PU ಕಾಲೇಜ್ ಕರಜ್ಗಿ, ತಾಲೂಕು ಅಫ್ಜಲ್ಪುರ್, ಡಿಸ್ಟಿಕ್ ಕಲಬುರಗಿ. ವಾಟ್ ವಾಸ್ ಟು ಬಿ ಡನ್, ಏನು ಮಾಡೋದು ಈಗ ಮುಂದೆ, ಏನು ಮಾಡೋದು? ಫ್ರೆಂಚ್ ಗೌರ್ಮೆಂಟಿಗೆ ಕೇಳಿದ್ರು ದುಡ್ಡು ಜಾಸ್ತಿ ಆಗುತ್ತೆ ಅಂತ ಬಿಟ್ಟರು, ಇಟಲಿ ಗೌರ್ಮೆಂಟಿಗೆ ಕೇಳಿದ್ರು ಅಲ್ಲಿ ಕೂಡ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಬಿಟ್ಟರು, ಸೋಲ್ಜರ್ಗೆ ಕೇಳಿದ್ರು ಅವರು ಕೂಡ ಒಪ್ಕೊಳ್ಳಿಲ್ಲ ಇವನು ಕ್ರಿಮಿನಲ್ ತಲೆಯನ್ನು ಕಟ್ ಮಾಡೋದಕ್ಕೆ. ನೆಕ್ಸ್ಟ್ ವಾಟ್ ವಾಸ್ ಟು ಬಿ ಡನ್, ಏನು ಮಾಡಬೇಕು ಮುಂದೆ ಅಂಥೇಳಿ ವಿಚಾರ ಮಾಡ್ತಾರೆ. ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್, ಮತ್ತೆ ಎಲ್ಲ ಮಿನಿಸ್ಟರ್ಸ್ಗಳು ಸೇರಿಬಿಟ್ಟು ಡಿಸೈಡ್ ಮಾಡ್ತಾರೆ ಏನು ಮಾಡೋದಪ್ಪ ಅಂತ ಚರ್ಚೆ ಮಾಡ್ತಾರೆ. ದಿ ಅಸೆಂಬಲ್ಡ್ ಎ ಕಮಿಷನ್, ಒಂದು ಕಮಿಷನನ್ನು ಅವರು ರಚನೆ ಮಾಡ್ತಾರೆ, ಒಂದು ಆಯೋಗ ರಚನೆ ಮಾಡ್ತಾರೆ. ಆ್ಯಂಡ್ ಎ ಕಮಿಟಿ, ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. ಆ್ಯಂಡ್ ಎ ಸಬ್ ಕಮಿಟಿ, ಅದಕ್ಕೊಂದು ಉಪ ಸಮಿತಿನೂ ಕೂಡ ಫ್ರೇಮ್ ಮಾಡ್ತಾರೆ. ಏನು ಮಾಡೋದು ಮುಂದೆ ಅಂಥೇಳಿ ಡಿಸ್ಕಷನ್ ಮಾಡೋದಕ್ಕೆ. ಆ್ಯಂಡ್ ಎಟ್ ಲಾಸ್ಟ್ ದೇ ಡಿಸೈಡೆಡ್ ದಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ದ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕ್ರಿಮಿನಲ್ ಹೆಡ್ ಕಟ್ ಮಾಡೋದಕ್ಕೆ ಇವ್ರ ಕೈಯಿಂದ ಆಗಲಿಲ್ಲ. ಆವಾಗ ಎಲ್ಲ ಮಿನಿಸ್ಟರ್ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನು ನಿರ್ಧಾರಕ್ಕೆ ಮಾಡ್ತಾರಪ್ಪ ಅಂದರೆ, ಅವನಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆನೇ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಇವರು. ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್, ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆ, ಆ ಮರಣದಂಡನೆನೇ ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ತಾರೆ ಅವರು. ಎದಕ್ಕೆ? ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಡಿಸೈಡ್ ಮಾಡ್ತಾರೆ ಎಲ್ಲ ಮಿನಿಸ್ಟರ್ಸ್ಗಳು ಸೇರಿ. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ರಾಜನಿಗೂ ಕೂಡ ಅಷ್ಟೇ ಬೇಕಾಗಿತ್ತು. ರಾಜ ಏನು ಅನ್ಕೋತಾನೆ, ನಾನು ಮರಣದಂಡನೆ ಶಿಕ್ಷೆಯಿಂದ ಕ್ರಿಮಿನಲ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಅದು ನಾನು ಅವನಿಗೆ ಕರುಣೆಯನ್ನು ತೋರಿಸ್ದಂಗೆ ಆಗುತ್ತೆ, ದಯೆ ತೋರಿಸ್ದಂಗೆ ಆಗುತ್ತೆ ಅಂತ ರಾಜನೂ ಕೂಡ ಥಿಂಕ್ ಮಾಡ್ತಾನೆ. ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್, ಅದು ಚೀಪ್ ರೇಟಲ್ಲೂ ಕೂಡ ಆಗುತ್ತೆ ಅಂತ ರಾಜನೂ ಕೂಡ ಅದಕ್ಕೆ ಒಪ್ಕೊಳ್ತಾನೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್, ಯಾಕೆ ಆಗಲಕ್ಕಂತ ಹೇಳ್ತಾನೆ ಅಂತ ಪ್ರಿನ್ಸ್. ಓಕೆ ಇದೇ ಮಾಡೋಣ ಅಂಥೇಳಿ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್, ಅದೇ ಥರ ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡ್ತಾರೆ. ದ ಓನ್ಲಿ ಹಿಚ್ ನೌ ವಾಸ್ ದ್ಯಾಟ್ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಎ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಬಟ್ ಇಲ್ಲಿ ಒಂದು ಹಿಚ್ ಅವರಿಗೆ ಅಡ್ಡ ಬರುತ್ತೆ, ಇಲ್ಲೊಂದು ತೊಡಕು ಉಂಟಾಗುತ್ತೆ. ಏನಪ್ಪ ಅಂದರೆ, ದ ಹಿಚ್ ವಾಸ್ ನೌ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಎ ಮ್ಯಾನ್ ಸೆಂಟೆನ್ಸ್ ಫಾರ್ ಲೈಫ್. ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂದರೆ ಜೈಲಲ್ಲಿ ಇಡಬೇಕಾ, ಒಂದು ಪ್ರಾಪರ್ ಜೈಲ್ ಕೂಡ ಅಲ್ಲಿ ಇರಲಿಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕ್ ಆಫ್ ವೇರ್ ಪೀಪಲ್ ವೇರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ. ಅಲ್ಲೊಂದು ಸುಮ್ಮನೆ ಲಾಕಪ್ ಇತ್ತು, ಅದು ಅಲ್ಲಿ ಜನರಿಗೆ ತಾತ್ಕಾಲಿಕವಾಗಿ ಇಡುವಂಥ ವ್ಯವಸ್ಥೆ ಅಲ್ಲಿತ್ತು. ಬಟ್ ಪರ್ಮನೆಂಟು ಒಂದು ಸ್ಟ್ರಾಂಗ್ ಪ್ರಿಸನ್ನಲ್ಲಿ ಇರಲಿಲ್ಲ. ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ಅಲ್ಲೊಂದು ಸ್ಟ್ರಾಂಗ್ ಆಗಿರುವಂಥ ಪ್ರಿಸನಲ್ಲಿ ಆ ರಾಜ್ಯದಲ್ಲಿ ಇರಲಿಲ್ಲ. ಹವೆವರ್ ದೇ ಮ್ಯಾನೇಜ್ ಟು ಫೈಂಡ್ ಎ ಪ್ಲೇಸ್ ದ್ಯಾಟ್ ವುಡ್ ಡೂ. ಹಾಗೋ ಹೀಗೋ ಮಾಡಿ ಒಂದು ಪ್ಲೇಸನ್ನು ಹುಡುಕ್ತಾರೆ. ಆ್ಯಂಡ್ ದೇ ಪುಟ್ ಯಂಗ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ಡ್ ಗಾರ್ಡ್ ಓವರ್ ಹಿಮ್. ಅವನಿಗೆ ಆ ಜೈಲಲ್ಲಿ ಇಡ್ತಾರೆ, ಇಟ್ಟು ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಒಬ್ಬ ಕಾವಲುಗಾರರನ್ನು ನೇಮಿಸ್ತಾರೆ. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಆ ಗಾರ್ಡ್ ಕೆಲಸ ಏನು,
ಅವನನ್ನು ಕಾಯೋದು, ಅವನಿಗೆ ಸರಿಯಾದ ಸಮಯಕ್ಕೆ ಅರಮನೆಗೆ ಹೋಗಿ ಊಟವನ್ನು ತಂದು ಕೊಡುವಂಥದ್ದು ಈ ಕಾವಲ್ಗಾರನ ಕೆಲಸ ಆಗುತ್ತೆ. ನೆಕ್ಸ್ಟ್, the prisoner remained there month after month till a year had passed. ಕ್ರಿಮಿನಲ್ಲು ವರ್ಷ ಆದರೂ ಆ ಪ್ರಿಸನ್ನಲ್ಲಿ ಆರಾಮವಾಗಿದ್ದ. ಬಟ್ ವೆನ್ ಎ ಇಯರ್ ಹ್ಯಾಡ್ ಪಾಸ್ಡ್, ಒಂದು ವರ್ಷ ಆದಮೇಲೆ, ದ ಕಿಂಗ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಒಂದಿನ ರಾಜ ಏನು ಮಾಡ್ತಾನೆ, ಒಂದು ವರ್ಷ ಆದಮೇಲೆ ಅಂದರೆ ತನ್ನ ರಾಜ್ಯದ ಖರ್ಚು ವೆಚ್ಚಗಳನ್ನು ನೋಡ್ತಾ ಇರ್ತಾನೆ. ಅಲ್ಲಿ ಒಂದು ಹೊಸ ಖರ್ಚು ಆ್ಯಡ್ ಆಗಿರ್ತದೆ. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಅದು ಯಾವುದು ಹೊಸ ಖರ್ಚು ಅಂತಂದರೆ, ಈ ಕ್ರಿಮಿನಲ್ಗೆ ಜೈಲಲ್ಲಿ ಇಟ್ಟಿರ್ತಾರಲ್ಲ, ಅದಕ್ಕಾಗಿರುವಂತಹ ಒಂದು ಖರ್ಚು ಹೊಸದಾಗಿ ತೋರಿಸ್ತಿರ್ತದೆ ಅಲ್ಲಿ. ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಐದರ್. ಅದು ಸಣ್ಣ ಖರ್ಚು ಆಗಿರಲ್ಲ, ಅದು ಒಂದು ಕೂಡ ಬಿಗ್ ಖರ್ಚಾಗಿರ್ತದೆ. ಎ ಹೆವಿ ಎಕ್ಸ್ಪೆಂಡಿಚರ್ seen by the king one day while he was looking at the income and expenditure. There was a special guard and there was also the man's food. ಅವನಿಗೆ ಜೈಲಲ್ಲಿಟ್ಟು ಅದಕ್ಕೆ ಕಾಯೋದಕ್ಕೆ ಒಬ್ಬ ಕಾವಲ್ಗಾರನ ಇಟ್ಟು ಅವನಿಗೆ ಊಟ. ಸೊ ಇದೆಲ್ಲ ಹೊಸ ಖರ್ಚು ಅಲ್ಲಿ ಆ್ಯಡ್ ಆಗಿರ್ತದೆ. ಇಟ್ ಕೇಮ್ ಟು ಮೋರ್ ದೆನ್ 600 francs ಎ ಇಯರ್. ಪ್ರತಿ ವರ್ಷಕ್ಕೂ 600 ಫ್ರಾಂಕ್ಸ್ಗಳು ಹೆಚ್ಚು ಖರ್ಚಾಗ್ತಿರ್ತದೆ ಈ ಕ್ರಿಮಿನಲ್ಗೆ ಜೈಲಲ್ಲಿ ಇಟ್ಟಿರೋದ್ರಿಂದ. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದ್ಯಾಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಮೈಟ್ ಲಿವ್ ಫಾರ್ 50 years. ಅಂದರೆ ಇನ್ನೊಂದು ಏನಂದರೆ, ಆ ಕ್ರಿಮಿನಲ್ಲು ಇನ್ನೂ ಯಂಗಾಗೇ ಇದ್ದ. ಜೈಲಲ್ಲಿ ಇಟ್ಟರು ಕೂಡ ಅವನಿಗೇನೂ ಪ್ರಾಬ್ಲಮ್ ಆಗಿರಲಿಲ್ಲ. ಹಿ ವಾಸ್ ಹೆಲ್ದಿ ಮ್ಯಾನ್, ಯಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಮೈಟ್ ಲಿವ್ ಫಾರ್ 50 years. ಇನ್ನೂ 50 ವರ್ಷ ಹಾಗೇ ಇರ್ತಾನೆ. ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು ಅವರಿಗೆ. ವೆನ್ ಒನ್ ಕೇಮ್ ಟು ರೆಕಾನ್ ಇಟ್ ಅಪ್, ದ ಮ್ಯಾಟರ್ ವಾಸ್ ಸೀರಿಯಸ್. ಸೊ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ದಿಸ್ ವಾಸ್ ಎ ಸೀರಿಯಸ್ ಮ್ಯಾಟರ್ ಅಂತ ಅನ್ಕೋತಾನೆ ರಾಜ. ಇಟ್ ವುಡ್ ನೆವರ್ ಡೂ, ಹೀಗಾಗಬಾರ್ದಲ್ಲ. ಸೊ ದ ಪ್ರಿನ್ಸ್ ಸಮಾನ್ಡ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಸೆಡ್ ಟು ದೆಮ್. ರಾಜ ಎಲ್ಲ ಮಿನಿಸ್ಟರ್ಸ್ಗಳಿಗೆ ಒಂದ್ಸಲ ಮೀಟಿಂಗ್ ಕರೀತಾರೆ. ಏನು ಹೀಗಾದರೆ, ಒಂದು ತಿಂಗಳಿಗೆ 600 ಫ್ರಾಂಕ್ಸ್ಗಳು ಖರ್ಚಾದರೆ ರಾಜ್ಯ ನಷ್ಟೇ ಹೋಗಿ ಅಂತ ಚರ್ಚೆ ಮಾಡೋದಕ್ಕೆ ಎಲ್ಲ ಮಿನಿಸ್ಟರ್ಸ್ಗಳಿಗೆ ಆತ ಸಭೆಯನ್ನು ಕರೀತಾನೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಮಿನಿಸ್ಟರ್ಸ್ಗೆ ಹೇಳ್ತಾನೆ ಆತ, ಇನ್ನೂ ಚೀಪ್ ಆಗುವಂಥದ್ದು ಏನಾದರೂ ಪ್ಲ್ಯಾನ್ ಇದ್ದರೆ ನೋಡಿ ಅಂತ ಹೇಳ್ತಾನೆ. ದ ಪ್ರೆಸೆಂಟ್ ಪ್ಲ್ಯಾನ್ ಈಸ್ ಟೂ ಎಕ್ಸ್ಪೆನ್ಸಿವ್. ಈಗೇನು ಪ್ಲ್ಯಾನ್ ಇದೆಲ್ಲ ಇದು, ಇವನನ್ನು ಜೈಲಲ್ಲಿಟ್ಟು ಅವನಿಗೆ ಒಬ್ಬ ಕಾವಲ್ಗಾರನ ಕಾಯೋದಕ್ಕೆ ಇಟ್ಟಿದ್ದಕ್ಕೆ ಖರ್ಚು ಜಾಸ್ತಿ ಬರ್ತಾ ಇದೆ. ಇನ್ನೂ ಚೀಪರ್ ವೇ ಏನಾದರೂ ಇದ್ದರೆ ನೋಡಿ ಅಂತೇಳಿ ಎಲ್ಲ ಮಿನಿಸ್ಟರ್ಸ್ಗಳಿಗೆ ಹೇಳ್ತಾನೆ. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್ ಟಿಲ್ ಒನ್ ಆಫ್ ದೆಮ್ ಸೆಡ್. ಮಿನಿಸ್ಟರ್ಸ್ಗಳು ಸೇರ್ತಾರೆ, ಮತ್ತೆ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ಜೆಂಟಲ್ಮೆನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ನನ್ನ ಒಂದು ಅಭಿಪ್ರಾಯದಲ್ಲಿ ಫಸ್ಟ್ ನಾವು ಮಾಡುವಂಥ ಕೆಲಸ ಅಂದರೆ, ಇದು ದುಡ್ಡು ಉಳಿಸ್ಬೇಕು ಅಂತಂದರೆ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಡಿಸ್ಮಿಸ್ ದ ಗಾರ್ಡ್. ಮೊದಲು ಕಾವಲ್ಗಾರರನ್ನು ತೆಗೆದು ಹಾಕಬೇಕು ಅವನಿಗೆ. ಬಟ್ ದೆನ್ ರೀಜಾಯ್ನ್ಡ್ ಅನದರ್ ಮಿನಿಸ್ಟರ್. ಅದೇ ಟೈಮಿಗೆ ಇನ್ನೊಬ್ಬ ಮಿನಿಸ್ಟರ್ ಹೇಳ್ತಾನೆ, ದ ಫೆಲೋ ವಿಲ್ ರನ್ ಅವೇ. ನಾವು ಗಾರ್ಡ್ ತೆಗೆದ್ರೆ ಆವಾಗ ಆ ಕ್ರಿಮಿನಲ್ಲು ಓಡಿ ಹೋಗ್ತಾನೆ. ವೆಲ್ ಸೆಡ್ ದ ಫಸ್ಟ್ ಸ್ಪೀಕರ್. ಹಾಂ, ಕರೆಕ್ಟ್ ಅಂತಾನೆ ಆತ ಫಸ್ಟ್ ಮಿನಿಸ್ಟರ್. ಲೆಟ್ ಹಿಮ್ ರನ್ ಅವೇ. ಓಡಿ ಹೋಗಲಿ ಬಿಡಿ. ಬಿ ಹ್ಯಾಂಗ್ ಟು ಹಿಮ್. ಓಡಿ ಹೋಗಿ ಅವನವನ್ನ ಏನ್ಯಾಕೆ ಮಾಡ್ಕೊಳ್ಳಲೆಕ್ಕ ಅಂಥೇಳಿ ಇವರೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಗಾರ್ಡ್ ತೆಗಿಬೇಕು, ಗಾರ್ಡ್ ತೆಗೆದ್ಮೇಲೆ ಆತ ಓಡಿ ಹೋಗ್ತಾನೆ ಅಂಥೇಳಿ ಇವರೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಿಬರೇಷನ್ಸ್ ಟು ದ ಕಿಂಗ್ಲೆಟ್. ಇವ್ರು ಮಾಡಿರ್ತಕ್ಕಂಥ ಎಲ್ಲ ಚರ್ಚೆನ ಹೋಗಿ ಆ ಕಿಂಗ್ಗೆ ಹೇಳ್ತಾರೆ, ಈ ಥರ ಮಾಡಿದ್ರೆ ಒಳ್ಳೆಯದು ಅಂಥೇಳಿ. ಹಿ ಅಗ್ರೀಡ್ ವಿತ್ ದೆಮ್.
ರಾಜನು ಕೂಡ ಈ ಮಿನಿಸ್ಟರ್ಸ್ ಹೇಳಿದ್ದಕ್ಕೆಲ್ಲವೂ ಒಪ್ಕೊಂಡು ಬಿಡ್ತಾನೆ, ಹೀಗೆ ಆಗಲಿ ಅಂಥೇಳಿ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಗಾರ್ಡ್ಗೆ ಡಿಸ್ಮಿಸ್ ಮಾಡ್ತಾರೆ. ಆ್ಯಂಡ್ ದೇ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಗಾರ್ಡ್ ಹೋದ್ಮೇಲೆ ಏನಾಗುತ್ತೆ ಅಂಥೇಳಿ ಅವ್ರೊಂದು ಸ್ವಲ್ಪ ವೇಟ್ ಮಾಡಿ ನೋಡ್ತಾರೆ. ಅಂದರೆ ಕ್ರಿಮಿನಲ್ ಓಡಿ ಹೋಗ್ತಾನೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆಲ್ ದಟ್ ಹ್ಯಾಪನ್ಡ್ ವಾಸ್ ದ್ಯಾಟ್ ಎಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್. ಊಟದ ಸಮಯದಲ್ಲಿ, ರಾತ್ರಿ ಊಟದ ಸಮಯದಲ್ಲಿ ಕ್ರಿಮಿನಲ್ ಏನು ಮಾಡ್ತಾನೆ ಅಂತಂದರೆ ಹೊರಗಡೆ ಬರ್ತಾನೆ. ಆ್ಯಂಡ್ ನಾಟ್ ಫೈಂಡಿಂಗ್ ಹಿಸ್ ಗಾರ್ಡ್, ಹೊರಗಡೆ ಬಂದು ನೋಡ್ತಾನೆ, ಅಲ್ಲಿ ಆ ಕಾವಲ್ಗಾರ್ ಇರಲ್ಲ. ಅವನನ್ನು ಡಿಸ್ಮಿಸ್ ಮಾಡಿರ್ತಾರಲ್ಲ, ಅಲ್ಲಿ ಕಾವಲ್ಗಾರ್ ಇರಲ್ಲ, ಕಾಣಿಸಲ್ಲ. ಅವಾಗ ಏನು ಮಾಡ್ತಾನೆ ಅಂದರೆ ಆತ, ಹಿ ವೆಂಟ್ ಟು ದ ಪ್ರಿನ್ಸ್ ಕಿಚನ್, ಅವನೇ ಡೈರೆಕ್ಟ್ ಪ್ರಿನ್ಸ್ ಕಿಚನ್ಗೆ ಹೋಗ್ತಾನೆ. ಟು ಫೆಚ್ ಹಿಸ್ ಓನ್ ಡಿನ್ನರ್, ಅವನೇ ಹೋಗಿ ತನ್ನ ಊಟವನ್ನು ಅವನೇ ತೆಗೆದುಕೊಂಡು ಬರ್ತಾನೆ. He took what was given him, returned to the prison, set the door on himself and stayed inside. ಹೋಗ್ತಾನೆ, ಊಟ ತಗೋತಾನೆ, ವಾಪಸ್ ಬರ್ತಾನೆ, ಪ್ರಿಸನ್ನಲ್ಲೇ ಆರಾಮಾಗಿ ಇರ್ತಾನೆ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಆಕ್ವರ್ಡ್, ಪ್ರತಿದಿನ ಇದೇ ಮಾಡ್ತಾ ಇರ್ತಾನೆ. ಮರುದಿನವೂ ಕೂಡ ಇದೇ ಮಾಡ್ತಾನೆ. ಹಿ ವೆಂಟ್ ಫಾರ್ ಫುಡ್ ಎಟ್ ದ ಪ್ರಾಪರ್ ಟೈಮ್, ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ he did not show the least sign of it. ಓಡಿ ಹೋಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಲಿಲ್ಲ. ವಾಟ್ ವಾಸ್ ಟು ಬಿ ಡನ್, ಏನು ಮಾಡೋದು? ಮತ್ತೆ ಚಿಂತೆ ಹತ್ಬಿಡ್ತು, ರಾಜ ಮತ್ತು ಮಿನಿಸ್ಟರ್ಗೆ ಚಿಂತೆ ಹತ್ಬಿಡ್ತು. ಕಾವಲ್ಗಾರನ್ನ ತೆಗೆದು ಹಾಕಿದ್ರೆ ಕ್ರಿಮಿನಲ್ ಓಡಿ ಹೋಗ್ತಾನಂತ ಇವರು ಪ್ಲ್ಯಾನ್ ಹಾಕ್ಕೊಂಡಿದ್ರು. ಬಟ್ ಅದು ಯಾವ ಲಕ್ಷಣಗಳು ಕೂಡ ಅವರಿಗೆ ಕಂಡು ಬರಲಿಲ್ಲ. ದೇ ಕನ್ಸಿಡರ್ ದ ಮ್ಯಾಟರ್ ಅಗೈನ್, ಮತ್ತೆ ಒಂದು ಸರ್ತಿ ಎಲ್ಲರೂ ಮೀಟಿಂಗನ್ನು ಸೇರ್ತಾರೆ, ಏನು ಮಾಡಬೇಕು ಅಂತೇಳಿ. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್, ಸೆಡ್ ದೇ, ದ್ಯಾಟ್ ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್. ಕೊನೆಗೆ ಡಿಸೈಡ್ ಮಾಡ್ತಾರೆ, ಅವನಿಗೆ ಓಡಿ ಹೋಗುವಂತ ನಾವೇ ಯಾಕೆ ಹೇಳಬಾರ್ದು ಅಂತೇಳಿ. ಸ್ಟ್ರೇಟ್ ಔಟ್ ಆಗಿ ಹೇಳಿಬಿಡೋಣ, ನೀನು ಓಡೋಗ್ಬಿಡು ಅಂಥೇಳಿ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಡ್ ಬಿಫೋರ್ ಹಿಮ್. ಜಸ್ಟಿಸ್ ಮಿನಿಸ್ಟರ್, ಕಾನೂನು ಮಂತ್ರಿ ಇರ್ತಾನಲ್ಲ, ಅವನಿಗೆ ಇವನ ಎದುರಿಗೆ ಆ ಕ್ರಿಮಿನಲ್ಗೆ ಕರ್ಕೊಂಡು ಬರ್ತಾನೆ. ವೈ ಡು ಯು ಕರ್ಕೊಂಡು ಬಂದು ಎದುರಿಗೆ ಕರ್ಕೊಂಡು ಬಂದು ಕೇಳ್ತಾನೆ ಅವನಿಗೆ, ವೈ ಡು ಯು ನಾಟ್ ರನ್ ಅವೇ, ನೀನು ಯಾಕೆ ಓಡಿ ಹೋಗ್ತಾ ಇಲ್ಲ? ಸೇಡ್ ದ ಮಿನಿಸ್ಟರ್. ಮಿನಿಸ್ಟರ್ ಕೇಳ್ತಾನೆ ಅವನಿಗೆ, ಕಾವಲ್ಗಾರರನ್ನು ತೆಗೆದಿದ್ವಿ, ನೀವು ಯಾಕೆ ನೀನು ಓಡಿ ಹೋಗ್ತಾ ಇಲ್ಲ ಅಂಥೇಳಿ. ದೆರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು, ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾವ ಗಾರ್ಡು ಇಲ್ಲ, ನೀನು ಓಡೋಗ್ಬಿಡು, ನೀನು ಯಾಕೆ ಓಡಿ ಹೋಗ್ತಾ ಇಲ್ಲ ಅಂತ ಕೇಳ್ತಾನೆ. ಯು ಕ್ಯಾನ್ ಗೋ ವೇರ್ ಯು ಲೈಕ್ ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ನೀವು ಓಡೋಗು, ಪ್ರಿನ್ಸ್ ಏನು ತಲೆ ಕೆಡ್ಸ್ಕೊಳ್ಳಲ್ಲ, ನೀನು ಓಡಿ ಹೋಗ್ಬಿಡು ಅಂಥೇಳಿ ಇವನಿಗೆ ಅಡ್ವೈಸ್ ಮಾಡ್ತಾನೆ ಒಬ್ಬ ಮಿನಿಸ್ಟರ್. ಆವಾಗ ಕ್ರಿಮಿನಲ್ ಹೇಳ್ತಾನೆ ನೋಡಿ, ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್, ರಿಪ್ಲೈಡ್ ದ ಮ್ಯಾನ್, ಬಟ್ ಐ ಹ್ಯಾವ್ ನೋವೇರ್ ಟು ಗೋ. ನಾನು ಓಡಿ ಹೋಗೋದ್ರಿಂದ ರಾಜ ಏನೂ ಮಾಡಲ್ಲ ಅನ್ನೋ ವಿಷಯ ನನಗೆ ಗೊತ್ತಿದೆ, ಬಟ್ ನಾನು ಓಡಿ ಹೋಗೋದು. ವಾಟ್ ಕ್ಯಾನ್ ಐ ಡೂ, ನಾನು ಏನು ಮಾಡಲಿ ಓಡಿ ಹೋಗಿ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್ ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ನನ್ನ ಕ್ಯಾರೆಕ್ಟ್ರೇ ನೀವು ಹಾಳು ಮಾಡಿಬಿಟ್ಟಿದ್ದೀರ, ಎಲ್ಲರೂ ಸೇರಿಬಿಟ್ಟು ನನ್ನ ಕ್ಯಾರೆಕ್ಟರ್ ಈಗ ಹಾಳು ಮಾಡಿಬಿಟ್ಟಿದ್ದೀರ. ನಾನು ಹೊರಗಡೆ ಹೋದರೂ ಕೂಡ ಯಾವ ಜನನೂ ಕೂಡ ನನಗೆ ಮರ್ಯಾದೆ ಕೊಡೋಂಗಿಲ್ಲ, ನಾನು ಓಡಿ ಹೋಗೋಂಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಬಿಸೈಡ್ಸ್, ಮೇಲಾಗಿ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್, ಮೇಲಾಗಿ ನನ್ನ ಕೆಲಸನೂ ಕೂಡ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ, ನೀವೆಲ್ಲ ಸೇರಿ ನನಗೆ ಬ್ಯಾಡ್ಲಿ ಟ್ರೀಟ್ ಮಾಡಿದ್ದೀರ. ಇಟ್ ಈಸ್ ನಾಟ್ ಫೇರ್, ಇದು ಒಳ್ಳೆಯದಲ್ಲ ಅಂತೇಳಿ ಅವ್ರ ಮೇಲೆ ಆತ ಬ್ಲೇಮ್ ಮಾಡ್ತಾನೆ. ಇನ್ ದ ಫಸ್ಟ್ ಪ್ಲೇಸ್, ವೆನ್ ಒನ್ಸ್ ಯು ಸೆಂಟೆನ್ಸ್ ಮೀ ಟು ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಫಸ್ಟ್ ಟೈಮ್ ನನಗೆ ಮರಣದಂಡನೆ ಕೊಟ್ರ, ಅವಾಗೇ ನೀವು ನನಗೆ ಮರಣದಂಡನೆ ಕೊಡಬೇಕಾಗಿತ್ತು, ಬಟ್ ಯು ಡಿಡ್ ನಾಟ್ ಡೂ ಇಟ್. ಬಟ್ ನನಗೆ ಮರಣದಂಡನೆ ಕೊಡಲಿಲ್ಲ. ಆ ಮರಣದಂಡನೆ ಶಿಕ್ಷೆಯನ್ನು ನೀವು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡಿದ್ರಿ. ದಟ್ ಈಸ್ ಒನ್ ಆಫ್ ದ ಥಿಂಗ್. ಐ ಡಿಡ್ ನಾಟ್ ಕಂಪ್ಲೇಂಟ್ ಅಬೌಟ್ ದಟ್. ಆವಾಗ ನಾನು ನಿಮಗೆ ಏನೂ ಕಂಪ್ಲೇಂಟ್ ಮಾಡಲಿಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್
ಆ್ಯಂಡ್ ಪುಟ್ ಎ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ನೆಕ್ಸ್ಟ್ ಏನು ಮಾಡಿದ್ರಿ, ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟು ಜೈಲಲ್ಲಿ ಇಟ್ಟು ಗಾರ್ಡಿಗೆ ಒಂದು ನೇಮಕ ಮಾಡಿದ್ರೆ ಅವ ನನಗೆ ಡೈಲಿ ಫುಡ್ಡನ್ನು ತಂದು ಕೊಡ್ತಾ ಇದ್ದ. ಆಫ್ಟರ್ ಎ ಟೈಮ್ ಯು ಟುಕ್ ಹಿಮ್ ಅವೇ ಅಗೈನ್. ಅವಾಗ ಏನು ಮಾಡಿದ್ರಿ, ಆ ಗಾರ್ಡನ್ನು ಕೂಡ ನೀವು ತೆಗೆದುಬಿಟ್ರಿ. ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ನನ್ನ ಊಟವನ್ನು ನಾನೇ ತೆಗೆದುಕೊಂಡು ಬರೋ ಹಾಗೆ ನೀವು ಮಾಡಿದ್ರಿ. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇಂಟ್. ಆವಾಗಲೂ ಕೂಡ ನಾನು ನಿಮ್ಮ ಮೇಲೆ ಏನೂ ಕಂಪ್ಲೇಂಟನ್ನು ಮಾಡಲಿಲ್ಲ. ಬಟ್ ನಾವು ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಬಟ್ ಇವಾಗ ನೀವೇನು ಹೇಳ್ತಾ ಇದ್ದೀರಾ, ನನಗೆ ಓಡಿ ಹೋಗು ಅಂತ ಹೇಳ್ತಾ ಇತ್ತು. ಐ ಕಾಂಟ್ ಅಗ್ರಿ ಟು ದ್ಯಾಟ್. ಇದಕ್ಕೆ ನಾನು ಒಪ್ಕೊಳ್ಳೋದು. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವೋಂಟ್ ಗೋ ಅವೇ. ನೀವೇನಾದರೂ ಮಾಡಿ, ನಾನು ಮಾತ್ರ ಇಲ್ಲಿಂದ ಓಡಿ ಹೋಗೋದಿಲ್ಲ. ನೀವು ನನ್ನ ಕ್ಯಾರೆಕ್ಟರನ್ನು ಹಾಳು ಮಾಡಿದರೆ ನಾನು ಮುಂದೆ ಹೋಗಿ ಏನು ಮಾಡಲಿ? ನಾನು ಇರೋ ಕೆಲಸವನ್ನು ಕಳ್ಕೊಂಡು ಬಿಟ್ಟಿದ್ದೀನಿ. ಜನ ಕೂಡ ನನಗೆ ಮರ್ಯಾದೆ ಕೊಡೋದಿಲ್ಲ. ವಾಟ್ ವಾಸ್ ಟು ಬಿ ಡನ್? ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮೌಂಡ್. ಮತ್ತೆ ಮಿನಿಸ್ಟ್ರಿಗೂ ರಾಜನಿಗೆ ಚಿಂತೆ ಆಗ್ತದೆ, ಏನು ಮಾಡೋದಪ್ಪ? ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಇವನಿಗೆ ತೆಗಿಬೇಕು ಅಂದರೆ, ಇವನಿಗೆ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು, ಯಾವ ವಿಧಾನ ಬಳಸಬೇಕು ಅಂತೇಳಿ ಮತ್ತೆ ಒಂದು ಸರ್ತಿ ಕೌನ್ಸಿಲಿಂಗನ್ನು ನಡೆಸ್ತಾರೆ. ದ ಮ್ಯಾನ್ ವುಡ್ ನಾಟ್ ಗೋ. ಮನುಷ್ಯ ಮಾತ್ರ, ಕ್ರಿಮಿನಲ್ ಮಾತ್ರ ಓಡಿ ಹೋಗ್ತಾ ಇಲ್ಲ. ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಮತ್ತೆ ಎಲ್ಲರೂ ಸೇರ್ತಾರೆ, ಮತ್ತೆ ಚರ್ಚೆ ಮಾಡ್ತಾರೆ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ಕೊನೆಗೆ ಒಂದು ಡಿಸಿಷನ್ಗೆ ಬರ್ತಾರೆ. ಅವನಿಗೆ ತೆಗಿಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಯಾಕೆ ನಾವು ಅವನಿಗೆ ಪೆನ್ಷನನ್ನು ಕೊಡಬಾರ್ದು ಅಂತ. ಪೆನ್ಷನ್ ಅಂದರೆ ವಾರ್ಷಿಕ ವೇತನ. ಅವನಿಗೆ ಪ್ರತಿ ವರ್ಷ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ಯಾಕೆ ಅವನಿಗೆ ನಾವು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಎಲ್ಲ ಮಿನಿಸ್ಟ್ರು ಸೇರಿ ಒಂದು ಡಿಸಿಷನ್ಗೆ ಬರ್ತಾರೆ. ಆ್ಯಂಡ್ ಸೊ ದ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಎಲ್ಲ ಮಿನಿಸ್ಟ್ರು ಸೇರಿ ಒಂದು ಡಿಸಿಷನ್ಗೆ ಬಂದುಬಿಟ್ಟು ರಾಜನಿಗೆ ಹೇಳ್ತಾರೆ, ನೋಡಿ ರಾಜರೇ, ಅವನಿಗೆ ಇಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ರಾಜ್ಯದ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಇವನನ್ನು ಬಿಟ್ಬಿಡೋಣ. ಒಂದು ವರ್ಷಕ್ಕಿಂತಿಷ್ಟು ಅಂತ ಅವನಿಗೆ ಪೆನ್ಷನ್ನು ಹಣವನ್ನು ಕೊಟ್ಬಿಡೋಣ ಅಂತ ಎಲ್ಲ ಮಿನಿಸ್ಟರ್ಸ್ಗಳು ಪ್ರಿನ್ಸ್ಗೆ ಅಡ್ವೈಸ್ ಮಾಡ್ತಾರೆ. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್ ಸೆಡ್ ದೇ. ಇದಕ್ಕೆ ಬಿಟ್ಟರೆ ಬೇರೆ ಏನು ವೇ ಇಲ್ಲ ಅಂತ ಹೇಳ್ತಾರೆ. ಯು ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ. ದ ಸಮ್ ಫಿಕ್ಸ್ಡ್ ವಾಸ್ 600 francs. ವರ್ಷಕ್ಕೆ 600 ಫ್ರ್ಯಾಂಕ್ಸ್ಗಳನ್ನು ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ ಎಲ್ಲ ಮಿನಿಸ್ಟರ್ಸ್ಗಳು ಸೇರಿಬಿಟ್ಟು. ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸ್ನರ್. ಅವನಿಗೆ ಹೇಳ್ತಾರೆ, ಆ ಕ್ರಿಮಿನಲ್ಗೆ ಹೇಳ್ತಾರೆ, ನೋಡಪ್ಪ ನಿನಗೆ ಪ್ರತಿ ವರ್ಷ 600 ಫ್ರ್ಯಾಂಕ್ಸ್ಗಳನ್ನು ಕೊಡ್ತೀವಿ ಅಂಥೇಳಿ ಹೇಳ್ಬಿಡ್ತಾರೆ. ವೆಲ್ ಸೆಡಿ. ಅವ ಹೇಳ್ತಾರೆ, ಓಕೆ, ಯಾಕಾಗಲ್ಲ, ಐ ಡೋಂಟ್ ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಪ್ರತಿ ವರ್ಷ ರೆಗ್ಯುಲರ್ ಆಗಿ ತಪ್ಪದೆ ನೀವು 600 ಫ್ರ್ಯಾಂಕ್ಸ್ಗಳನ್ನು ಕೊಡ್ತಾ ಇದ್ದರೆ ನಂದೇನು ಅಭ್ಯಂತರ ಇಲ್ಲ. ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಆ ಕಂಡೀಷನ್ ಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಅಂಥೇಳಿ ಹೇಳ್ತಾನೆ ಕ್ರಿಮಿನಲ್. ನೆಕ್ಸ್ಟ್, ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಹೀಗೆ ಮಾತುಕತೆ ಆಗಿಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತಾರೆ ಎಲ್ಲರೂ. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನ್ಯುಯಿಟಿ ಇನ್ ಅಡ್ವಾನ್ಸ್. 600 ಫ್ರ್ಯಾಂಕ್ಸ್ಗಳಲ್ಲಿ 1/3 ಅಮೌಂಟನ್ನು ಅವ ಅಡ್ವಾನ್ಸ್ ಆಗಿ ತಗೋತಾನೆ, 1/3. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮಿನಿಯನ್ಸ್. ತೊಗೊಂಡ್ಬಿಟ್ಟು ಆ ರಾಜ್ಯವನ್ನು ಬಿಟ್ಟು ಹೋಗ್ತಾನೆ. ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಬೈ ರೈಲ್. ಎಷ್ಟು ದೂರ ಹೋಗ್ತಾನೆ ಅಂದರೆ, ರೈಲಿಗೆ ಹೋದರೆ ಒಂದು ಕ್ವಾರ್ಟರ್ ಆಫ್ ಆ್ಯನ್ ಅವರಲ್ಲಿ ಹೋಗ್ತಾನೆ. ಅಂದರೆ ಒಂದು 15 ನಿಮಿಷ ಜರ್ನಿ. ಅಲ್ಲಿ ಹೋಗಿ ಆತ ಹೋಗ್ತಾನೆ, ರೈಲಿಗೆ ಹೋಗ್ತಾನೆ. ಹಿ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ಸ್. ಅದೇ ಆ ಬಾರ್ಡರ್ನಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾನೆ. ವೇರ್ ಹಿ ಬ್ರಾಟ್ ಎ ಬಿಟ್ ಆಫ್ ಲ್ಯಾಂಡ್. ಇವನಿಗೆ ಕೊಟ್ಟಿರ್ತಕ್ಕಂಥ ದುಡ್ಡಿಂದ ಅವ ಅಲ್ಲಿ ಏನು ಮಾಡ್ತಾನೆ, ಒಂದು ಲ್ಯಾಂಡನ್ನು ಖರೀದಿ ಮಾಡ್ತಾನೆ. ಬಾಟ್ ಎ ಬಿಟ್ ಆಫ್ ಲ್ಯಾಂಡ್, ಒಂಚೂರು ಒಂದಿಷ್ಟು ಲ್ಯಾಂಡ್ಸ್ಗಳನ್ನು ತೊಗೊಳ್ತಾನೆ. ತೊಗೊಂಡು ಏನು ಮಾಡ್ತಾನೆ, ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಗಾರ್ಡನಿಂಗ್ ಅಂತಾನೆ.
ಅಲ್ಲಿ ಏನು ಮಾಡ್ತಾನೆ ಅಂದರೆ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಆತ, ಗಾರ್ಡನಿಂಗ್ ಮಾಡ್ಕೊಳ್ತಾನೆ, ಆ ಲ್ಯಾಂಡ್ ಖರೀದಿ ಮಾಡಿ ಮಾರ್ಕೆಟ್ ಗಾರ್ಡನಿಂಗನ್ನು ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾನೆ. ಆ್ಯಂಡ್ ನಾವು ಲೀವ್ಸ್ ಕಂಫರ್ಟೇಬಲಿ, ಭಾಳ ಹ್ಯಾಪಿಯಾಗಿ ಅಲ್ಲಿ ಆತ ವಾಸ ಮಾಡ್ತಿರ್ತಾನೆ. ಹಿ ಆಲ್ವೇಸ್ ಗೋಸ್ ಎಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಪ್ರತಿ ವರ್ಷ ಕರೆಕ್ಟ್ ಟೈಮಿಗೆ ರಾಜನ ಹತ್ರ ಹೋಗಿ ತನ್ನ ವಾರ್ಷಿಕ ವೇತನವನ್ನು, ಪೆನ್ಷನನ್ನು ತೆಗೆದುಕೊಂಡು ಬರ್ತಿರ್ತಾನೆ. ಹ್ಯಾವಿಂಗ್ ರಿಸೀವ್ಡ್ ಇಟ್, ಅದು ಅಮೌಂಟನ್ನು ತಗೊಂಡ ತಕ್ಷಣ ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್ಸ್. ಎಲ್ಲಿಗೆ ಹೋಗ್ತಾನೆ? ಆ ಗೇಮಿಂಗ್ ಟೇಬಲ್ಸ್ಗೆ ಹೋಗ್ತಾನೆ. ಯಾವುದು ಆ ರಾಲೆಟ್ ಆಡ್ತಿರ್ತಾರಲ್ಲ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾನೆ? ಸ್ಟೇಕ್ಸ್ 2 or 3 ಫ್ರ್ಯಾಂಕ್ಸ್, ಅಲ್ಲಿ 2-3 ಫ್ರ್ಯಾಂಕ್ಸ್ಗಳನ್ನು ಹಾಕಿ ಆ ರಾಲೆಟ್ ಆಟವನ್ನು ಆಡ್ತಾನೆ. ಸಮ್ಟೈಮ್ಸ್ ವಿನ್ಸ್, ಸಮ್ಟೈಮ್ಸ್ ಲೂಸಸ್. ಕೆಲವೊಂದು ಸರ್ತಿ ಗೆದ್ದಿತಾನೆ, ಕೆಲವೊಂದು ಸರ್ತಿ ಸೋಲ್ತಾನೆ. ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್. ಸೋತು ಅಥವಾ ಗೆದ್ದು ವಾಪಸ್ ಮನೆಗೆ ಬರ್ತಾನೆ. ಹಿ ಲಿವ್ಸ್ ಪೀಸ್ಫುಲಿ ಆ್ಯಂಡ್ ವೆಲ್. ಮನೆಗೆ ಬಂದು ಆರಾಮವಾಗಿರ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಗಿಯಿತು. ಈ ಪಾಠದಿಂದ ನಮಗೆ ಏನು ತಿಳಿದು ಬರ್ತದಪ್ಪ ಅಂದರೆ, ಒಬ್ಬ ಕ್ರಿಮಿನಲ್ ಮೇಲೆ ಸರ್ಕಾರ ಹಣ ಹೇಗೆ ಖರ್ಚು ಮಾಡುತ್ತೆ, ಒಬ್ಬ ಕ್ರಿಮಿನಲ್ಗೆ ಶಿಕ್ಷೆ ಕೊಡೋದ್ರಲ್ಲಿ ಸರ್ಕಾರ ಹೇಗೆ ವಿಫಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ 2 ಡಿಯರ್ ಪಾಠದಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಲಾಸ್ಟಿಗೆ ಇನ್ನೊಂದು ಮಾತು ಹೇಳ್ತಾನೆ ಅಂತ. ಇಟ್ ಈಸ್ ಎ ಗುಡ್ ಥಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಎ ಕಂಟ್ರಿ ವೇರ್ ದಿ ಡು ನಾಟ್ ಗ್ರಜ್ ಎಕ್ಸ್ಪೆನ್ಸ್ ಟು ಕಟ್ ಎ ಮ್ಯಾನ್ಸ್ ಹೆಡ್ ಆಫ್ ಆರ್ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್. ಕೊನೆಗೆ ಆ ಕ್ರಿಮಿನಲ್ ಏನಂತ ಹೇಳ್ತಾನಪ್ಪ ಅಂದರೆ, ಇಟ್ ಈಸ್ ಎ ಗುಡ್ ಥಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಎ ಕಂಟ್ರಿ ವೇರ್ ದಿ ಡು ನಾಟ್ ಗ್ರಜ್ ಎಕ್ಸ್ಪೆನ್ಸ್ ಟು ಕಟ್ ಎ ಮ್ಯಾನ್ಸ್ ಹೆಡ್ ಆಫ್. ಕ್ರಿಮಿನಲ್ ಹೆಡ್ಡನ್ನು ಕಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಖರ್ಚು ಮಾಡುವಷ್ಟು ಕಂಟ್ರಿನಲ್ಲಿ ನಾನು ಹುಟ್ಟಲಿಲ್ಲಲ್ಲ, ಅದೇ ಒಂದು ಭಾಗ್ಯ ಅಂತ ಅನ್ಕೋತಾನೆ ಆತ. ಆ್ಯಂಡ್ ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್. ಎಷ್ಟೋ ರಾಜ್ಯಗಳಿದ್ದಾವೆ, ಈ ಕ್ರಿಮಿನಲ್ಸ್ಗೆ ಎಷ್ಟು ಬೇಕಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಬಟ್ ಈ ಮೊನಾಕೋ ಕಂಟ್ರಿಯ ಮೊನಾಕೋದ ರಾಜ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾನಲ್ಲ, ಅದು ಇವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂಥೇಳಿ ಆತ ಅನ್ಕೋತಾನೆ ಕೊನೆಯದಾಗಿ. ಸೊ ಇಲ್ಲಿಗೆ ಈ ಪಾಠ ಮುಗೀತು. ಒಟ್ಟಾರೆ ಈ ಪಾಠದ ಥೀಮ್ ಏನಪ್ಪ ಅಂದರೆ, ಹೌ ದ ಗೌರ್ಮೆಂಟ್ ಬಿಕಮ್ ಫೇಲ್ಯೂರ್ ಇನ್ ಗಿವಿಂಗ್ ಪನಿಷ್ಮೆಂಟ್ ಟು ದ ಕ್ರಿಮಿನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, my dear students. Please subscribe my channel for more videos. Okay, thank you once again, my dear students.